ಹಾಸನದ ಬೇಲೂರಿನಲ್ಲಿ ಕಾಡಾನೆಗಳ ಹಿಂಡು ಎಂಟ್ರಿ ಕೊಟ್ಟಿದೆ. ಹಗಲು ರಾತ್ರಿ ಎನ್ನದೇ ಬೀಟಮ್ಮ ಗ್ಯಾಂಗ್ ದಾಂಗುಡಿ. ಇದರ ಜೊತೆಗೆ ಮತ್ತೊಂದಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ಸಿನಿಮಾ ಹೆಸರಿನಲ್ಲಿ ಹನಿ ಟ್ರ್ಯಾಪ್ ಕೆಡ್ಡಾಕೆ ಕೆಡವಿದಂತಹ ಸುಂದರಿ ಅಂಡ್ ಗ್ಯಾಂಗ್ ವಿರುದ್ಧ ಕೇಸ್ ದಾಖಲಾಗಿದೆ. ಸಿನಿಮಾ ಆಸೆಯನ್ನು ತೋರಿಸಿ ಹನಿ ಟ್ರ್ಯಾಪ್ ಮೂಲಕ ಕೆಡ್ಡಾಗೆ ಕೆಡವಿ 40 ಲಕ್ಷ ರೂಪಾಯಿ ದೋಚಿದ ಯುವತಿ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿನಿಮಾ ಹೆಸರಿನಲ್ಲಿ ಬಿಸ್ನೆಸ್ ಮ್ಯಾನ್ಗಳಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ಲು. ಸಿನಿಮಾ ಮಾಡೋಣ, ನಾನು ಅದೇ ಫೀಲ್ಡ್ನಲ್ಲಿದ್ದೇನೆ ಅಂಥೇಳಿ ಕಲ್ಲರ್ ಕಥೆಯನ್ನು ಕಟ್ಟಿ ನಂಬಿಸ್ತಾ ಇದ್ಲು. ಯುವತಿಯ ಮಾತನ್ನು ನಂಬಿ ಆ ಬಿಸ್ನೆಸ್ ಮ್ಯಾನ್ ಕೂಡ ಆಕೆಯ ಸಂಘ ಮಾಡಿದ್ದ. ಇದಾದ ಕೆಲ ದಿನಗಳ ನಂತರ ಡೈರೆಕ್ಟ್ ಆಗಿ ಹಣದ ಬೇಡಿಕೆಯನ್ನು ಇಟ್ಟಿದ್ಲು. ಕಷ್ಟ ಇದೆ ಅಂಥೇಳಿ ಬಿಸ್ನೆಸ್ ಮ್ಯಾನ್ ಬಳಿ 4 ಲಕ್ಷ ರೂಪಾಯಿ ಪಡೆದಿದ್ಲು. ನಂತರ ಹಣವನ್ನು ವಾಪಸ್ ಕೇಳಿದಾಗ ನನ್ನ ರೂಮ್ಗೆ ಕರೆಸಿ ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆಸಿದ್ದಾಳೆ. ಗೊತ್ತಿಲ್ಲದಂತೆ ಅದನ್ನು ವಿಡಿಯೋ ಮಾಡಿಕೊಂಡಿರುವುದಾಗಿ ದೂರುದಾರರು ಆರೋಪಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದೆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಬ್ರೇಸ್ಲೈಟ್, ಚೈನ್ ಅಂಥೇಳಿ ಸುಮಾರು 40 ಲಕ್ಷ ರೂಪಾಯಿ ಪೀಕಿದ್ದಾಳೆ. ನನ್ನ ಸ್ನೇಹಿತರಾದ ರವಿ, ದಿಲೀಪ್ ಎಂಬಾತರಿಂದ ಕರೆ ಮಾಡಿಸಿ ಹಣಕ್ಕೆ ಧಮಕಿ ಹಾಕಿದ್ದಾಳೆ. ಕುಡದಿದ್ರೆ ವಿಡಿಯೋಗಳನ್ನು ಹರಿಬಿಡೋದಾಗಿ ಹೆದರಿಸಿದ್ದಾಳೆ. ಸದ್ಯ ಅಶೋಕನಗರ ಠಾಣೆಯಲ್ಲಿ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರ ತನಿಖೆ ಮುಂದುವರೆದಿದೆ. ಬಿಬಿಎಂಪಿ ಎಡವಟ್ಟಿನಿಂದ ಯುವಕನೊಬ್ಬ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾನೆ. ಗೋವಿಂದಪುರ ಮುಖ್ಯ ರಸ್ತೆಯ ರಶಾದ್ ನಗರದ ನಿವಾಸಿಯಾಗಿದ್ದ ಸೈಯದ್ ಬಾಯಿ ತೆರೆದಿದ್ದ ಚರಂಡಿ ಗುಂಡಿಗೆ ಬಿದ್ದಿದ್ದು ಇದೀಗ ಅಂಬೇಡ್ಕರ್ ಆಸ್ಪತ್ರೆಯ ಐಸಿಯುನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಕಳೆದ ಭಾನುವಾರ ಈದ್ ಮಿಲಾದ್ ದಿನ ಬಾವುಟ ಕಟ್ಟಲು ಕಟ್ಟಡ ಹತ್ತಿದ್ದ ಸೈಯದ್ ಈ ವೇಳೆ ಆಯತಪ್ಪಿ ಕೆಳಗೆ ಬಿದ್ದಿದ್ದ. ಕೆಳಗಿದ್ದ ಮೋರಿಗೆ ಬಿದ್ದು ಕಬ್ಬಿಣದ ಸರಳುಗಳು ಚುಚ್ಚಿವೆ. ಬಿದ್ದ ಫೋರ್ಸ್ಗೆ ಮೋರಿಯಲ್ಲಿದ್ದ ರಾಡ್ಗಳು ಕತ್ತಿಗೆಲ್ಲ ಚುಚ್ಚಿಕೊಂಡಿವೆ. ಕಾಮಗಾರಿ ಮುಗಿಸಿ ಸೂಕ್ತವಾಗಿ ಮೋರಿ ಮುಚ್ಚದೆ ಇರೋದು ಆತನ ಪ್ರಾಣಕ್ಕೆ ಇದೀಗ ಕುತ್ತು ಬಂದಿದೆ. ಪಾಲಿಕೆಯ ನಿರ್ಲಕ್ಷ್ಯ ಎದ್ದು ತೋರುತ್ತಿದ್ದು ಕಳೆದ ಕೆಲವು ತಿಂಗಳಿನಿಂದ ಮೋರಿ ಓಪನ್ ಇದೆ. ಅಂದಹಾಗೆ ಇದೇ ಮಾದರಿಯಲ್ಲಿ ಗೋವಿಂದಪುರ ಮುಖ್ಯ ರಸ್ತೆಯ ಉದ್ದಕ್ಕೂ ಕೂಡ ಡೆಡ್ಲಿ ಮೋರಿಗಳು ಇವೆ. ಪಾದಚಾರಿ ಮಾರ್ಗ ಕಾಮಗಾರಿ ನಡೆಸಿ ಪಾಲಿಕೆ ಸೂಕ್ತವಾಗಿ ಮೋರಿ ಮುಚ್ಚಿಲ್ಲ. ಹೀಗಾಗಿ ಮೋರಿಗೆ ವಾಹನ ಸವಾರರು ಬೀಳುವ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿವೆ. ಈಗಾಗಲೇ ಹಲವು ಮಂದಿ ಮೋರಿಗೆ ಬಿದ್ದು ಗಾಯಗೊಂಡಿದ್ದಾರೆ. ಕಳೆದ ಜುಲೈ 23ರಂದು ವಾಹನ ಸವಾರರೊಬ್ಬರು ಇದೇ ರೀತಿ ಮೋರಿಗೆ ಬಿದ್ದಿದ್ರು. ಗುಣಮಟ್ಟದ ತಾಜಾ ಹಣ್ಣು ತರಕಾರಿಗಳನ್ನು ಗ್ರಾಹಕರಿಗೆ ಪೂರೈಸುವ ಹಾಗೂ ಮಧ್ಯವರ್ತಿಗಳಿಂದ ಮುಕ್ತವಾದ ಮಾರುಕಟ್ಟೆ ಒದಗಿಸುವ ಮಹತ್ವದ ಉದ್ದೇಶದಿಂದ ಸ್ಥಾಪನೆಗೊಂಡಿದ್ದು ಹಾಪ್ಕಾಮ್ಸ್. ಆದರೀಗ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಹಾಪ್ಕಾಮ್ಸ್ ನಿಧಾನಕ್ಕೆ ಕಣ್ಮರೆಯಾಗ್ತಾ ಇದೆ. ಸಹಕಾರಿ ಸಂಘದ ಈ ಮಹತ್ವಾಕಾಂಕ್ಷಿ ಯೋಜನೆ ತನ್ನ ಚಾರ್ಮ್ ಅನ್ನು ಕಳೆದುಕೊಳ್ತಾ ಇದೆ. 2 ವರ್ಷಗಳ ಹಿಂದೆ ಬೆಂಗಳೂರು ವ್ಯಾಪ್ತಿಯಲ್ಲಿ 316, ಜಿಲ್ಲೆಗಳಲ್ಲಿ 262 ಹಾಪ್ಕಾಮ್ಸ್ ಮಳಿಗೆ ಇದ್ವು. ನಷ್ಟ, ಮೂಲ ಸೌಲಭ್ಯ ಕೊರತೆಯಿಂದಾಗಿ ಮಳಿಗೆಗಳ ಸಂಖ್ಯೆ ಬೆಂಗಳೂರಿನಲ್ಲಿ 200ಕ್ಕೂ ಕಡಿಮೆಯಾಗಿದೆ. ಜಿಲ್ಲೆಗಳಲ್ಲೂ ಕೂಡ ಹಾಪ್ಕಾಮ್ಸ್ ಮಳಿಗೆಗಳು ಕಾಣೆಯಾಗುತ್ತಿವೆ. ಬೆಂಗಳೂರಿನ ವಿಜಯನಗರ ಭಾಗದಲ್ಲೇ 4-5 ಹಾಪ್ಕಾಮ್ಸ್ ಬಂದಾಗಿವೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರ ಎನ್ಪಿಎಸ್ ಸ್ಕೂಲ್ ಜಂಕ್ಷನ್ ಬಳಿ ರೈಲ್ವೆ ಟ್ರ್ಯಾಕ್ನಿಂದ ಜನ ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲೊಂದು ಫ್ಲೈಓವರ್ ಮಾಡಬೇಕೆಂಬ ಕೂಗು ದಶಕಗಳಿಂದ ಇದೆ. ಈ ಕೂಗಿಗೆ ಸ್ಪಂದಿಸಿ ಪಾಲಿಕೆ ಹಾಗೂ ರೈಲ್ವೆ ಅಧಿಕಾರಿಗಳು ಮೈಸೂರು ರಸ್ತೆಯಿಂದ ಕೆಂಗೇರಿ ಉಪನಗರಕ್ಕೆ ಕನೆಕ್ಟ್ ಆಗುವ ರೀತಿಯಲ್ಲಿ ಕಾಮಗಾರಿ ಮಾಡಲು ಮುಂದಾಗಿತ್ತು. ಆದರೆ ಇದೀಗ ಅಧಿಕಾರಿಗಳು ಯೂ-ಟರ್ನ್ ಹೊಡೆದಿದ್ದಾರಂತೆ. ಈ ಜಾಗದಲ್ಲಿ ಫ್ಲೈಓವರ್ ಮಾಡದೆ ಸಿಟಿ ರೈಲ್ವೆ ಕ್ರಾಸಿಂಗ್ ಆಗಿ ಖಾಸಗಿ ಜಾಗದಲ್ಲಿ ಅಂಡರ್ ಪಾಸ್ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಕೆಂಗೇರಿ ನಿವಾಸಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಫ್ಲೈಓವರ್ ಕಾಮಗಾರಿಗೆ ನಿರ್ದಿಷ್ಟ ಜಾಗ ಅಂತಿಮ ಆದ ಬಳಿಕ ಪ್ರಭಾವಿಯೊಬ್ಬರ ಒತ್ತಡಕ್ಕೆ ಮಣಿದು ಫ್ಲೈಓವರ್ ಬದಲಿಗೆ 90 ಡಿಗ್ರಿ ಅಂಡರ್ ಪಾಸ್ ಕಾಮಗಾರಿ ಮಾಡಲು ಪಾಲಿಕೆ, ರೈಲ್ವೆ ಅಧಿಕಾರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರಂತೆ. ಮೈಸೂರು ರಸ್ತೆಯಿಂದ ಬರುವ ಈ ಡಬಲ್ ರೋಡ್ ಬಿಬಿಎಂಪಿಯ ವ್ಯಾಪ್ತಿಗೆ ಬರುತ್ತೆ. ಇದೇ ರಸ್ತೆಗೆ ಫ್ಲೈಓವರ್ ಲಿಂಕ್ ಕೊಡಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಪ್ರಭಾವಿ ರಾಜಕಾರಣಿಯೊಬ್ಬರ ಶಾಲೆಯೊಂದು ಇದೇ ರೈಲ್ವೆ ಟ್ರ್ಯಾಕ್ ಸಮೀಪವಿದೆ. ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಎಂಬ ಕಾರಣಕ್ಕೆ ರೈಲ್ವೆ ಲೈನ್ ಕ್ರಾಸಿಂಗ್ನ ಖಾಸಗಿ ಜಾಗದಲ್ಲಿ ಅಂಡರ್ ಪಾಸ್ ಕಾಮಗಾರಿಗೆ ಸೂಚಿಸಿದ್ದಾರಂತೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ 3 ಶಾಪ್ಗಳಿಗೆ ಬೆಂಕಿ ಬಿದ್ದು ಧಗಧಗನೆ ಹೊತ್ತಿ ಉರಿದ ಘಟನೆ ಬೀದರ್ ಹೊರವಲಯದ ಆಟೋ ನಗರದಲ್ಲಿ ನಡೆದಿದೆ. 1 ಪೇಂಟ್ ಹಾಗೂ 2 ಆಟೋಮೊಬೈಲ್ ಶಾಪ್ಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿಯ ಕೆನ್ನಾಲಿಗೆಗೆ 22 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಬೆಂಕಿಯ ಆರ್ಭಟಕ್ಕೆ ಅಂಗಡಿಗಳಲ್ಲಿದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕಳೆದುಕೊಂಡು ಮಾಲೀಕರು ಕಂಗಾಲಾಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ 2 ವಾಹನಗಳ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಘಟನೆ ಸಂಬಂಧ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಕಡೆ ಸೊಪ್ಪು ತರಕಾರಿ ಬೆಲೆ ಗಗನಕ್ಕೇರ್ತಿರುವಾಗ ಇತ್ತ ಮಾರುಕಟ್ಟೆಯಲ್ಲಿ ಹೂವಿಗೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಇದರಿಂದ ಬೇಸತ್ತ ರೈತರೊಬ್ಬರು ಟ್ರ್ಯಾಕ್ಟರ್ನಲ್ಲಿ ತಾನೇ ಬೆಳೆದ ಹೂವುಗಳನ್ನು ನಾಶ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಮಾರಾಂಡಹಳ್ಳಿ ಗ್ರಾಮದ ರೈತ ಕೃಷ್ಣಮೂರ್ತಿ 2 ಎಕರೆಯಲ್ಲಿ ಸೇವಂತಿ ಹೂವನ್ನು ಬೆಳೆದಿದ್ದರು. ಸೇವಂತಿ ಹೂವಿಗೆ ಮಾರುಕಟ್ಟೆಯಲ್ಲಿ ಕೆಜಿಗೆ 10 ರಿಂದ 20 ರೂಪಾಯಿ ಬೆಲೆ ಇದೆ. ರೈತನಿಗೆ ಹೂವು ಕಿತ್ತು ಮಾರುಕಟ್ಟೆಗೆ ಹಾಕುವ ಸಾಗಣೆ ವೆಚ್ಚ ಕೂಡ ಬಾರದ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಹೂವುಗಳನ್ನು ನಾಶ ಮಾಡಿದ್ದಾರೆ. ಸೇವಂತಿ ಬೆಳೆ ಬೆಳೆಯೋದಕ್ಕೆ ಎಕರೆಗೆ 1.5 ರಿಂದ 2 ಲಕ್ಷ ಖರ್ಚು ಮಾಡಿದ್ದಾರೆ. ಆದರೆ ಹಾಕಿದ ಬಂಡವಾಳ ಕೂಡ ವಾಪಸ್ ಬರ್ತಾ ಇಲ್ಲ. ಹೀಗಾಗಿ ಬೆಳೆದ ಹೂಗಳನ್ನು ತಾವೇ ನಾಶಪಡಿಸಿದ್ದಾರೆ. ಇದೀಗ ರೈತರು ಸರ್ಕಾರ ಹೂವು ಬೆಳೆಗಾರರ ನೆರವಿಗೆ ಬರುವಂತೆ ಮನವಿ ಮಾಡಿದ್ದಾರೆ.
ಹಾಸನದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಎಂಟ್ರಿ ಕೊಟ್ಟಿದೆ. ಕಾಡಾನೆ ಬೀಟಮ್ಮ ಗ್ಯಾಂಗ್ ಹಾವಳಿ ಇಟ್ಟಿದ್ದು ಕಾಡಾನೆಗಳನ್ನು ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಅಡಿಕೆ ತೋಟದಲ್ಲಿ ಕಾಡಾನೆಗಳ ಪರೇಡ್ ನಡೆಸಿದ್ದು ಬೀಟಮ್ಮ ಗ್ಯಾಂಗ್ ಹಾವಳಿಗೆ ರೈತರು ತತ್ತರಿಸಿದ್ದಾರೆ. ಪ್ರತಿನಿತ್ಯ ಆತಂಕದಲ್ಲೇ ರೈತರು ಗ್ರಾಮಸ್ಥರು ದಿನ ದುಡುತ್ತಿದ್ದಾರೆ. ಜನರು ಆಚೆ ಹೋಗಲು ಕೂಡ ಭಯಪಡುವಂತಾಗಿದೆ. ಕಳೆದ 1 ತಿಂಗಳಿನಿಂದ ಬೀಟಮ್ಮ ಗ್ಯಾಂಗ್ ಹಾವಳಿ ಮಿತಿ ಮೀರಿದೆ. ಜನನಿಬಿಡ ಪ್ರದೇಶಕ್ಕೆ ಹಗಲು ರಾತ್ರಿ ಎನ್ನದೇ ಬೀಟಮ್ಮ ಗ್ಯಾಂಗ್ ದಾಂಗುಡಿ ಇಡ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚಿರುವ ಕಾಡಾನೆಗಳ ಹಿಂಡು ಇದ್ದು ಕಾಫಿ, ಬಾಳೆ, ಅಡಿಕೆ, ಭತ್ತ, ಮೆಣಸು, ಮೆಕ್ಕೆಜೋಳ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡ್ತಾ ಇವೆ. ಬೀಟಮ್ಮ ಹಾವಳಿಯಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕೈ ಚೆಲ್ಲಿ ಕೂತಿದೆ. ಕಾಡಾನೆಗಳ ಹಾವಳಿ ನಿಯಂತ್ರಿಸಲು ವಿಫಲವಾಗಿದೆ. ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ರೂ ಅರಣ್ಯ ಸಚಿವರು ಇತ್ತ ತಿರುಗಿ ನೋಡಿಲ್ಲ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಗುಜರಿ ಅಂದರೆ ನಿರ್ಲಕ್ಷ್ಯ ಮಾಡೋರೇ ಜಾಸ್ತಿ. ಅಂತಹ ಗುಜರಿ ಸಾರಿಗೆ ಬಸ್ಗೆ ಗ್ರಾಮಸ್ಥರು ಅದ್ಧೂರಿಯಾಗಿ ವಿದಾಯ ಹೇಳಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಅಲ್ಲಾಪುರ ಗ್ರಾಮದಲ್ಲಿ ಒಂದು ಅಪರೂಪದ ಬೀಳ್ಕೊಡುಗೆಯ ಕಾರ್ಯಕ್ರಮ ನಡೆದಿದೆ. 15 ವರ್ಷಗಳ ಕಾಲ ಗ್ರಾಮಸ್ಥರ ಸೇವೆ ಮಾಡಿದಂತಹ ಬಸ್ಗೆ ಅವಧಿ ಮುಗಿದ ಕಾರಣ ಗುಜರಿಗೆ ಕಳುಹಿಸುವುದಕ್ಕೂ ಮುನ್ನ ವಿಶೇಷವಾಗಿ ವಿದಾಯ ಹೇಳಿದ್ದಾರೆ. ಗ್ರಾಮಕ್ಕೆ ಬಸ್ ಬರ್ತಾ ಇದ್ದಂತೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ತಳಿರು ತೋರಣದಿಂದ ಅಲಂಕಾರ ಮಾಡಿದ್ದಾರೆ. ಮಧುವಣಗಿತ್ತಿಯಂತೆ ಬಸ್ಸನ್ನು ಶೃಂಗಾರ ಮಾಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. 2008ರಿಂದ ಅಲ್ಲಾಪುರ ಗ್ರಾಮಕ್ಕೆ ಬಸ್ ಸೇವೆಯನ್ನು ಆರಂಭಿಸಲಾಗಿತ್ತು. ಹುಬ್ಬಳ್ಳಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಅಲ್ಲಾಪುರಕ್ಕೆ ಬಸ್ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು. ರಾತ್ರಿ ಅಲ್ಲಾಪುರದಲ್ಲಿಯೇ ತಂಗುತ್ತಿದ್ದಂತಹ ಬಸ್ ಬೆಳಗ್ಗೆ ಗ್ರಾಮದಿಂದ ಹುಬ್ಬಳ್ಳಿಗೆ ಆಗಮಿಸುತ್ತಿತ್ತು. ಕೆಎಸ್ಆರ್ಟಿಸಿ ಚಿಹ್ನೆಯ ಜೊತೆಗೆ ಗ್ರಾಮಸ್ಥರು 2 ಬದಿಯಲ್ಲಿ ನವಿಲುಗಳಿರುವಂತಹ ಲೋಗೋ ಹಾಕಿದ್ರು. ಈ ಬಸ್ ಕಿರೀಟ ಬಸ್ ಅಂತಲೇ ಖ್ಯಾತಿ ಪಡೆದಿತ್ತು. ಈ ಬಸ್ ಇಲ್ಲಿಯವರೆಗೂ 11.80 ಲಕ್ಷ ಕಿಲೋಮೀಟರ್ ಸಂಚಾರ ಮಾಡಿದೆ. ಹೀಗಾಗಿ ತಮ್ಮ ಗ್ರಾಮಕ್ಕೆ ಸುಮಾರು 15ರಿಂದ 16 ವರ್ಷಗಳಿಂದ ಸಂಚಾರ ಸೌಲಭ್ಯ ನೀಡಿದಂತಹ ಬಸ್ಗೆ ಜನ ಭಾವನಾತ್ಮಕವಾಗಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ ಸಾರಿಗೆ ಸಂಸ್ಥೆಯ ಚಾಲಕ ನಿರ್ವಾಹಕರನ್ನು ಸನ್ಮಾನಿಸಿ ಗೌರವ ಸಲ್ಲಿಸಿದ್ದಾರೆ.